ಭೂಮಿಯಲ್ಲಿ ಸಂಭ್ರಮ ಇದೆ. ಅದೇ ರೀತಿ ಕೊಪ್ಪಳ ಜಿಲ್ಲೆಯ ಅಯೋಧ್ಯೆಯಲ್ಲಿಯೂ ಕೂಡ ಒಂದು ಸಂಭ್ರಮ ಇದೆ ಅನ್ನುವಂಥ ಮಾತನ್ನು ಈಗಾಗಲೇ ಇರುವಂಥ ಜನರು ಹೇಳ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ನಮ್ಮೂರ ಕಡೆ ಹೇಗಿರುತ್ತೆ, ಬೇರೆ ಬೇರೆ ನೃತ್ಯ ಪ್ರಕಾರಗಳು, ತಂಡಗಳು, ಅವರ ಟೀಮ್. ವೇದಸೆ ರಘುನಾಥಾಯ ಸೀತಾಪತಯೇ ನಮಃ. ಶ್ರೀರಾಮಮಯ ಇವತ್ತು ದೇಶದಾದ್ಯಂತ, ವಿಶ್ವದಾದ್ಯಂತ ಶ್ರೀರಾಮಮಯಂ. ರಾಮ ಅನ್ನೋ 2 ಅಕ್ಷರದಲ್ಲೇ ಒಂದು ಶಕ್ತಿ ಇದೆ. ರಾಮ ಅಂತ ಹೇಳಿದರೆ ಸಾಮಾನ್ಯ ಅಲ್ಲ. ರಾಮ ಅಂತ ಹೇಳಿದರೆ ಒಂದು ತೇಜಸ್ಸು. ರಾಮ ಅಂತ ಹೇಳಿದರೆ ಪಿತೃವಾಕ್ಯ ಪರಿಪಾಲಕ. ಶ್ರೀರಾಮಚಂದ್ರ ಅಂತ ಹೇಳಿದರೆ ಒಂದು ದ್ಯೋತಕ. ಶ್ರೀರಾಮಚಂದ್ರ ಅಂತ ಹೇಳಿದರೆ ಒಂದು ಶಕ್ತಿಯ ಜೊತೆಗೆ ಒಂದು ತೇಜಸ್ಸು, ವರ್ಚಸ್ಸು ಎಲ್ಲವೂ ಕೂಡ. ಇವತ್ತು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಭವ್ಯವಾದ ಮಂದಿರದ ಲೋಕಾರ್ಪಣೆಯ ಜೊತೆಗೆ ಬಾಲರಾಮ ಇವತ್ತು ಅಯೋಧ್ಯೆಯಲ್ಲಿ 4-5 ವರ್ಷದ ರಾಮ, ಬಾಲಕ ರಾಮ ಇವತ್ತು ಎಲ್ಲರಿಗೂ ಕೂಡ ದರ್ಶನವನ್ನು ಕೊಡಲಿದ್ದಾನೆ. ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಅಯೋಧ್ಯೆಯಲ್ಲಿ ಇವತ್ತು 12 ಗಂಟೆ 29 ನಿಮಿಷಕ್ಕೆ ನಡೆಯುತ್ತಿದೆ. ವಿಕ್ರಮಾದಿತ್ಯನಿಂದ ಹಿಡಿದು ಹರ್ಷ ಪುಲಕೇಶಿಯಿಂದ ಚೋಳ, ಚಾಲುಕ್ಯ, ಚಂದ್ರಗುಪ್ತ, ಶಿವಾಜಿ, ಕೃಷ್ಣದೇವರಾಯ ಎಲ್ಲರೂ ಕೂಡ ಈ 2 ಅಕ್ಷರದ ರಾಮನ ಆದರ್ಶಗಳನ್ನು ಪಾಲಿಸಿಕೊಂಡು ಬಂದಂಥವರು. ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ಲೋಕಾರ್ಪಣೆಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಶ್ರೀ ಶೋಭಕೃತ್ ನಾಮ ಸಂವತ್ಸರ, ಹೇಮಂತ ಋತು, ಪುಷ್ಯ ಮಾಸ, ಶುಕ್ಲ ಪಕ್ಷ, ದ್ವಾದಶಿ, ಉತ್ತರಾಯಣ, ಮೃಗಶಿರ ನಕ್ಷತ್ರ, ಅಭಿಜಿತ್ ಲಗ್ನ, ಸಮುಹೂರ್ತದಲ್ಲಿ ಮಧ್ಯಾಹ್ನ 12 ಗಂಟೆ 29 ನಿಮಿಷಕ್ಕೆ ಶ್ರೀರಾಮ ಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಇಡೀ ದೇಶ ವಿದೇಶ ಕೋಟ್ಯಾಂತರ ಕೋಟಿ ಭಾರತೀಯರು ತಲಾಂತರಗಳಿಂದ ಕಾಯುತ್ತಿರುವಂಥ ಗಳಿಗೆ ಬಂದೇ ಬಿಟ್ಟಿದೆ. ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ನಾವು ಕಾಯಬೇಕಾಗಿದೆ ಶ್ರೀರಾಮನ ಭವ್ಯ ಮಂದಿರದ ಲೋಕಾರ್ಪಣೆ ಮತ್ತು ಶ್ರೀರಾಮನ ಆ ಮೂರ್ತಿಗೆ ಜೀವ ಕಳೆಯನ್ನು ತುಂಬೋದಕ್ಕೆ ಅಥವಾ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. 9 ಗಂಟೆ 50 ನಿಮಿಷ ಆಗಿದೆ. 12 ಗಂಟೆ 29 ನಿಮಿಷಕ್ಕೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಶ್ರೀರಾಮಚಂದ್ರರ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಮಾಡುವವರೆಗೂ ಕೂಡ ಯೋಗಿ ಆದಿತ್ಯನಾಥ್ ಅವರ ಒಂದು ಓಡಾಟ, ಅವರ ಒಂದು ಶ್ರಮ ಹೇಳಿದರೆ ಸಾಧ್ಯ ಇಲ್ಲ. ಯೋಗಿ ಆದಿತ್ಯನಾಥ ಈಗ ಅಯೋಧ್ಯೆಗೆ ಬಂದಿದ್ದಾರೆ. ಭರತ ಭೂಮಿಯಲ್ಲಿ ಉತ್ಸವದ ಸಂಭ್ರಮಕ್ಕೆ, ಭರತ ಭೂಮಿಯಲ್ಲಿ, ಪುಣ್ಯ ಭೂಮಿಯಲ್ಲಿ ಶ್ರೀರಾಮಚಂದ್ರರ ಆ ಇತಿಹಾಸ ಇರುವಂಥ, ಪರಂಪರೆ ಇರುವಂಥ, ಗತ ವೈಭವ ಇರುವಂಥ ಅಯೋಧ್ಯೆಯ ಪುಣ್ಯ ನೆಲದಲ್ಲಿ ಲಕ್ಷಾಂತರ ಜನ ರಾಮ ಭಕ್ತರು ಶ್ರೀರಾಮನನ್ನು ನೋಡೋದಕ್ಕೆ ದೇಶ ವಿದೇಶದಿಂದ ಬಂದರೆ ಅದೆಲ್ಲದಕ್ಕೂ ಕೂಡ ಕಾರಣಕರ್ತರಾಗಿರುವಂಥ ಯೋಗಿ ಆದಿತ್ಯನಾಥ ಸೇರಿದಂತೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದೆ. ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯಗಳ ಜೊತೆಗೆ
ಶ್ರೀರಾಮಚಂದ್ರರ ಆ ಒಂದು ರಾಮರಾಜ್ಯದ ಕಲ್ಪನೆಯೊಂದಿಗೆ ಇವತ್ತು ಅಯೋಧ್ಯೆ ಜಗಮಗಿಸುತ್ತಿದೆ. ಈ ಸಂಭ್ರಮಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಕ್ಷಣ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಆ ಪುಣ್ಯ ಭೂಮಿಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ತಿಳಿಸ್ತಾ ಇದ್ದೀವಿ. ಯೋಗಿ ಆದಿತ್ಯನಾಥ ಬಂದು ಅಲ್ಲಿ ಎಲ್ಲ ವ್ಯವಸ್ಥೆಗಳ ಪರಿಶೀಲನೆಯನ್ನ, ಭದ್ರತೆಯ ಪರಿಶೀಲನೆಯನ್ನ, ಮತ್ತೆ ಸೇರಿರುವಂತ ಸಹಸ್ರ 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 ಸಂಖ್ಯೆಯ ರಾಮ ಭಕ್ತರಿಗೆ ಕೈ ಮುಗಿದು ನಾವೇನು ವಾಗ್ದಾನ ಕೊಟ್ಟಿದ್ವಿ, ನಾವೇನು ಕನಸು ಕಂಡಿದ್ವಿ, ಆ ಕನಸು ಇವತ್ತು ನನಸು ಮಾಡಿದ್ದೀವಿ ಅನ್ನುವ ಸಂದೇಶವನ್ನ ಸಾರ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಶ್ರೀರಾಮ ಮಂದಿರವನ್ನ, ಶ್ರೀರಾಮಚಂದ್ರನ ಪ್ರಭು ಶ್ರೀರಾಮಚಂದ್ರ ಭೂಮಿಯ ಆ ಪುಣ್ಯ ಸ್ಥಳದ ಶ್ರೀರಾಮಚಂದ್ರರ ಆ ಸಾನ್ನಿಧ್ಯದಲ್ಲಿ ನಿಂತು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ರಾಜ್ಯದ ಜನರ ಮುಂದೆ, ದೇಶದ ಜನರ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಂಭ್ರಮದ ಸಡಗರದಲ್ಲಿ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೂ ಕೂಡ ಶ್ರೀರಾಮಚಂದ್ರರೇ ಬಂದಿರುವಂತ ಕಳೆ, ಶ್ರೀರಾಮ ಪರಿವಾರವೇ ಬಂದಿರುವಂತ ಒಂದು ಸಂಭ್ರಮ. ಇದರ ಜೊತೆಗೆ ದೇಶದ ಜನ ಇವತ್ತು ಈ ಪುಣ್ಯ ದಿನಕ್ಕೋಸ್ಕರ ಕಾದು ಕೊನೆಗೂ ಕೂಡ ಬಂದಿದೆ. ಇನ್ನೇನು ಕೆಲವೇ ಗಂಟೆಗಳು ಅಂತ ಹೇಳಿದ್ರೆ 12 ಗಂಟೆ 29 ನಿಮಿಷ ಆ ಕ್ಷಣ ಶ್ರೀರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗುವಂಥ ಕ್ಷಣಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ಸೀತಾಪತೆಯೇ ನಮಃ. ಶ್ರೀರಾಮನನ್ನ ಭಕ್ತಿಯಿಂದ ಭಜಿಸಿದ್ರೆ ಎಲ್ಲ ಸಂಕಷ್ಟಗಳು ನಿವಾರ ಆಗುತ್ತೆ. ಶ್ರೀರಾಮಚಂದ್ರ ಒಂದು ಶಕ್ತಿಯ ದ್ಯೋತಕವಾಗಿ, ಶ್ರೀರಾಮಚಂದ್ರ ಅನ್ನೋ ಒಂದು ಎರಡು ಅಕ್ಷರ ಏನಿದೆಯಲ್ಲ ಅದು ಹಲವಾರು ಆದರ್ಶಗಳಿಗೆ ಕಾರಣ ಆಗಿದೆ. ಪಿತೃ ಪರಿಪಾಲಕ ಶ್ರೀರಾಮಚಂದ್ರ, ಹಾಗೆ ತನ್ನ ಸಹೋದರರ ಪ್ರೀತಿಯನ್ನು ತೋರಿದಂಥ ಶ್ರೀರಾಮಚಂದ್ರ ಯಾವುದೇ ವೈಭವವನ್ನು ಕೂಡ ಮೆರೆಯದೆ 14 ವರ್ಷಗಳ ಕಾಲ ವನವಾಸಕ್ಕೆ ತೆರಳಿ ರಾವಣನ ವಧೆಯಾಗಿ ಆ ನಂತರ ವಾಪಸ್ ಅಯೋಧ್ಯೆಗೆ ಶ್ರೀರಾಮಚಂದ್ರ ಯಾವಾಗ ಬಂದರು ಆ ಸಂದರ್ಭದಲ್ಲಿ ಇಡೀ ಲೋಕದಲ್ಲಿ ಯಾವ ಸಂಭ್ರಮ ಸಡಗರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಆ ಒಂದು ಜೀವ ಕಳೆ ಇತ್ತು, ಅದೇ ರೀತಿಯ ಸಂಭ್ರಮ ಇವತ್ತು 500 ವರ್ಷಗಳ ಹೋರಾಟದ ನಂತರ ಶ್ರೀರಾಮಚಂದ್ರ ಮತ್ತೆ ತನ್ನ ಮೂಲ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತ ಈ ಸುಕ್ಷಣಕ್ಕೆ, ಈ ಪುಣ್ಯ ಸಂದರ್ಭಕ್ಕೆ ಇಡೀ ವಿಶ್ವ, ಇಡೀ ದೇಶ ಶ್ರೀರಾಮಚಂದ್ರ ವನವಾಸದಿಂದ ರಾವಣ ಸಂಹಾರಿಯಾಗಿ ಬಂದು ಪಟ್ಟಾಭಿಷೇಕದ ದಿನ ಸಂಭ್ರಮಿಸಿದಷ್ಟು ವೈಭವ ಇವತ್ತು ದೇಶದಾದ್ಯಂತ, ವಿಶ್ವದಾದ್ಯಂತ ಕಂಡು ಬರ್ತಾ ಇದೆ. ಲಕ್ಷಾಂತರ ರಾಮ ಭಕ್ತರು ಆಲ್ರೆಡಿ ಅಯೋಧ್ಯೆಯ ಪುಣ್ಯ ಭೂಮಿಯನ್ನ ತಲುಪಿ ಸಂಭ್ರಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಮಧುವಣಗಿತ್ತಿಯಂತೆ ಸಿಂಗಾರವಾಗಿ ತಳಿರು ತೋರಣಗಳಿಂದ ಕಂಪಿಸುತ್ತಿರುವಂಥ ರಾಮ ಜನ್ಮಭೂಮಿಯ ಆ ಸುಂದರವಾದಂತಹ ವಾತಾವರಣವನ್ನು ಕಂಡು ಪುಳಕಿತರಾಗ್ತಾ ಇದ್ದಾರೆ. ಶ್ರೀರಾಮಚಂದ್ರ ದರಗಿಳಿಯುತ್ತಿದ್ದಾನೆ. 12 ಗಂಟೆ 29 ನಿಮಿಷಕ್ಕೆ ಕರ್ನಾಟಕದ ಹೆಮ್ಮೆಯ ಅರುಣ್ಯ ಯೋಗಿರಾಜ್ ಕೆತ್ತಿರುವಂಥ ಆ ಪುಣ್ಯ ಮೂರ್ತಿ, ಆ ಕಲ್ಲಿಗೆ ಜೀವ ಕಳೆಯನ್ನ ಕೊಟ್ಟು, ಆ ಶಿಲ್ಪಕ್ಕೆ ಜೀವ ಕಳೆಯನ್ನ ಕೊಟ್ಟು 12 ಗಂಟೆ 29 ನಿಮಿಷಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಆ ಕ್ಷಣಕ್ಕೋಸ್ಕರ ಇಡೀ
ವಿಶ್ವ, ಇಡೀ ದೇಶ